ಅದೇ ಥರ ಯೋಜನೆಗಳಿದ್ದಾವೆ. ಅದರೊಳಗಡೆ ಮುಖ್ಯವಾಗಿ ಸ್ಕಾಲರ್ಶಿಪ್ ಯೋಜನೆ. ನಾವು 1ರಿಂದ ಮಾಸ್ಟರ್ ಡಿಗ್ರಿ, ಫಾರಿನ್ ಸ್ಟಡೀಸು ಎಲ್ಲದಕ್ಕೂ ನಮ್ಮ ಯೋಜನೆಯಲ್ಲಿ ಅನುದಾನ ಕೊಡ್ತೇವೆ. ಅದು ಫ್ರೀ ಆಫ್ ಕಾಸ್ಟ್. ನೀವು ಎಲ್ಲಿವರೆಗೂ ಓದ್ತೀರಿ ಅಲ್ಲಿವರೆಗೂ ನಾವೇ ಫ್ರೀಯಾಗಿ ಓದಿಸ್ತಾ ಹೋಗ್ತೇವೆ. ಅದೇ ಥರ ನಮ್ಮ ಹಾಸ್ಟೆಲ್ ಕೊಡಿದ್ದಾವೆ 1ರಿಂದ 8ನೇ ಕ್ಲಾಸ್. ಈ ವರ್ಷ 8ನೇ ಕ್ಲಾಸ್ ಮಾಡಿದ್ದೀವಿ ಇಲ್ಲಿ. ಅದೇ ಥರನೇ ಹಿರೇಮನೆ ಅಂತ ಒಂದು ಶಾಲೆ ಇದೆ ಶಿವಮೊಗ್ಗ ಜಿಲ್ಲೆ ಒಳಗೆ. ಆ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ನಮ್ಮದು ಶಾಲೆಗಳಿದ್ದಾವೆ. ಅದರೊಳಗೆ 1ರಿಂದ 7 ಅಥವಾ 8ನೇ ಕ್ಲಾಸ್ವರೆಗೂ ನಮ್ಮ ಶಾಲೆಗಳು ನಡೀತವೆ. ಅದು ಬಿಟ್ಟರೆ EMRS ಸ್ಕೂಲ್ಸ್ ಅಂತ ಇದೆ, ಏಕಲವ್ಯ ಶಾಲೆಗಳು. ಅದರೊಳಗಡೆಗೆ 6ನೇ ಕ್ಲಾಸಿಂದ 2nd PU ವರೆಗೂ ಕಾಲೇಜಸ್ ಸ್ಕೂಲು ನಡೀತವೆ. ಇದರೊಳಗೆ ಎಲ್ಲ ಉಚಿತ ಶಿಕ್ಷಣ ಇರುತ್ತೆ. 1ನೇ ಕ್ಲಾಸಿಂದ ನೀವು ಅಡ್ಮಿಷನ್ ಮಾಡಿದರೆ ನೆಕ್ಸ್ಟ್ 8ನೇ ಕ್ಲಾಸ್ವರೆಗೂ ನಾವೇ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತೇವೆ. ಅವ್ರ ಊರಿಗೆ ಕೊಡಬೇಕಾಗಿರುವಂಥ ಪ್ರತಿದಿನದ ಶೌಚಾಲಯ ಸಾಮಗ್ರಿಗಳು ಇರ್ಬೋದು, ಯೂನಿಫಾರ್ಮು, ಬ್ಯಾಗ್, ಪುಸ್ತಕ, ಪಠ್ಯ ಪುಸ್ತಕ, ಊಟ, ತಿಂಡಿ, ಅವರಿಗೆ ಕಟಿಂಗ್, ಹೇರ್ ಕಟಿಂಗು ಎಲ್ಲವನ್ನೂ ನಾವೇ ನೋಡ್ಕೊತೇವೆ. ನೀವು ಬಿಟ್ಟು ಹೋದರೆ ಸಾಕು. ಮಕ್ಕಳು ಏನು ಮಾಡ್ತಾ ಇದ್ದೀರಿ, ನೀವು ಬಿಡೋದೇ ಮನೆ ಕರ್ಕೊಂಡು ಒಂದೊಂದು ವಾಪಸ್ ನಡೆಸ್ತೀವಿ. ಅದು ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ನೀವೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ. ಆ ಉದ್ದೇಶಕ್ಕೋಸ್ಕರ ನಮ್ಮದೇ ಗ್ರಾಮದಲ್ಲಿ ನಮ್ಮ ಶಾಲೆ ಮಾಡಿದ್ದೀವಿ ಸರ್ಕಾರದಿಂದ. ಉದ್ದೇಶ ಏನು ಅಂದರೆ ಅದು ಬಾಗಿಲಿಗೆ ಅಲ್ಲಿಗೆ ನಿಮ್ಮ ವ್ಯಾಪಾರ ವಹಿವಾಟಿಗೆ ನಿಮಗೆ ತೊಂದರೆ ಆಗಬಾರ್ದು. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಸಿಗಲಿ. ನಿಮ್ಮ ಥರ ಅವರು ಕೂಡ ಅಲ್ಲೆಲ್ಲ ಹೋಗಿ ಭಾಷೆ ಸಮಸ್ಯೆ ಆಗಿ ನನಗೆ ಈಗಾಗಲೇ ಹೆಚ್ಚು ಕಡಿಮೆ ನಾನು ಬಂದು 1.5 ವರ್ಷದಲ್ಲಿ ಒಂದು 50 ಜನನ ಬೇರೆ ಫಾರಿನ್ ದೇಶಗಳಿಂದ ಕರ್ಕೊಂಡ್ಬಂದಿದ್ದೀನಿ. ಈ ಮೊನ್ನೆ ಯಾವುದೋ ನಿಮ್ಮಲ್ಲೇ ಜಮೀಲ ಅಂತ ಯಾವುದೋ ನೆಟ್ವರ್ಕ್ ಎಕ್ಸ್ಪೈರ್ ಆಯಿತು. ಅದು ಕೂಡ ನಮ್ಮದೇ. ನಾನೇ ಹೋಗಿ ಅಲ್ಲೆಲ್ಲೋ ನೆಟ್ಕೊಂಡು ಎಂಬೆಸಿಗೆ ಮಾತಾಡಿ ಅವ್ರಿಗೆ ದುಡ್ಡು ಕೊಟ್ಟು 3.5 ಲಕ್ಷ 4 ಲಕ್ಷ ಎಂಬೆಸಿಯಿಂದ ದುಡ್ಡು ಕಟ್ಟಿ ಹಾಸ್ಪಿಟಲ್ ಚಾರ್ಜಸ್ ಕಟ್ಟಿ ಬಿಡಿಸ್ಕೊಂಡು ಬಂದು ಅಲ್ಲೇ ದಫನ್ ಮಾಡುವಂಥ ಕೆಲಸ ಮಾಡಬೇಕಾಯ್ತು. ಆ ಥರ ನೀವು ಊರಿಂದ ಊರಿಗೆ ಹೋಗ್ಬೇಕಾದ್ರೆ ನಿಮಗೆ ಭಾಷೆ ಸಮಸ್ಯೆ ಆಗುತ್ತೆ, ಮತ್ತೊಂದು ವೀಸಾ ಇವು ತಗೊಳ್ಳಿಕ್ಕೆ ಸಮಸ್ಯೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆನಲ್ಲಿ ಬಿಟ್ಟು ಹೋಗಿ ನಾವು ಅವರಿಗೆ ಎಜುಕೇಷನ್ ಕೊಡ್ತೀವಿ. ಮುಂದೆ ಅವರು ಕೂಡ ವ್ಯಾಪಾರಕ್ಕೆ ಹೋದಾಗ ಆ ಮಕ್ಕಳಿಗೆ ಭಾಷೆಯ ಸಮಸ್ಯೆ ಆಗಬಾರ್ದು. ಇಂಗ್ಲೀಷು, ಕನ್ನಡ, ಹಿಂದಿ ಬೇರೆ ಭಾಷೆಗಳು ಕಲೀಲಿ ಅನ್ನೋ ಉದ್ದೇಶಕ್ಕೆ, ಅಥವಾ ವ್ಯಾಪಾರ ಮಾಡಿದರೆ ಅವರಿಗೆ ಮ್ಯಾಥ್ಸು ಸೈನ್ಸಿನ ಸಮಸ್ಯೆ ಆಗಬಾರ್ದು, ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ದಯಮಾಡಿ ಮಕ್ಕಳನ್ನು ಶಾಲೆಗಳಿಗೆ ಕಳಿಸಿ ಅಂತ ಕೇಳಿಕೊಳ್ಳಿಕ್ಕೋಸ್ಕರನೇ ಶಾಲೆಗಳನ್ನು ಮಾಡಿದ್ದೀವಿ. ಇಲ್ಲೇ ನಿಮ್ಮ ಗ್ರಾಮದಲ್ಲೇ ಶಾಲೆ ಮಾಡಿದ್ದೀವಿ. ನಿಮ್ಮ ಅಜ್ಜ ಅಜ್ಜಿ ಮತ್ತೊಬ್ಬರು ಯಾರೋ ನಿಮ್ಮ ರಿಲೇಷನ್ಸ್ ಇಲ್ಲೇ ಇರ್ತಾರೆ, ನೋಡ್ತಾ ಇರ್ತಾರೆ. ನೀವು ಪಡೆದು ಹೊರಗಡೆ ಹೋಗಿ ಆರಾಮ ವ್ಯಾಪಾರ ಮಾಡ್ಕೊಂಬನ್ನಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಶಾಲೆ ಮಾಡೋದು. ದಯಮಾಡಿ ಮಕ್ಕಳನ್ನು ಶಾಲೆಯಲ್ಲೇ ಬಿಡಿ. ಮತ್ತು ಎಜುಕೇಷನ್ಗೆ ಕರ್ಕೊಂಡೋಗಿ ವಾಪಸ್ ಮನೆಯೊಳಗೆ ಇಟ್ಕೊಳ್ಳೋ ಕೆಲಸ ಮಾಡಬೇಡಿ. ನೀವು ಊರಿಗೆ ಎಲ್ಲ ಹೋಗ್ತೀನಿ ವಲಸೆ ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ, ಮಕ್ಕಳನ್ನ ಇಲ್ಲೇ ಬಿಡಿ. ರಾತ್ರಿ ಹೊತ್ತು ಕೂಡ ನಮ್ಮಲ್ಲಿ ನೋಡ್ಕೊಳ್ಳಿಕ್ಕೆ ನೈಟ್ ವಾಚ್ ಬಂದಿರ್ತಾರೆ, ಅವ್ರು ನೋಡ್ಕೋತಾರೆ. ಹುಷಾರು ತಪ್ಪಿದ್ರು ನಾವೇ ಅಟೆಂಡ್ ಮಾಡ್ತೀವಿ. ಮತ್ತು ಜೊತೆಗೆ ಫಾರಿನ್ ಸ್ಟಡೀಸಿಗೆ ಹೋಗ್ತಾರೆ ಅಥವಾ ನಿಮ್ಮಲ್ಲಿ ಏನಾದರೂ ಎಜುಕೇಷನ್ ಪರ್ಪಸ್ಸಿಗೆ ಅಂತ ಹೇಳಿದರೆ ನಮ್ಮಲ್ಲಿ ಇಲಾಖೆಯಿಂದ ಅವ್ರಿಗೆ ಅಪ್ಲಿಕೇಶನ್ಸ್ ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ಅವ್ರು ಯಾವ ಯೂನಿವರ್ಸಿಟಿಗೆ ಹೋಗ್ತಾರೆ ಯೂನಿವರ್ಸಿಟಿಗೆ ನಾವು ಇರ್ತಾನೆ ಅವ್ರಿಗೆ ಕಳಿಸ್ಕೊಡ್ತೀವಿ. 10ರಿಂದ 15 ಲಕ್ಷ ಎಕ್ಸ್ಪೆಂಡಿಚರ್ ಇರ್ಬೋದು ಅಂತ ಅದನ್ನು ನಮ್ಮ ಇಲಾಖೆಯಲ್ಲಿ ಬೇಕು. ಇದರ ಜೊತೆಗೆ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ. ಹಾಸ್ಟೆಲ್ಗಳಲ್ಲಿ 5ರಿಂದ 10ನೇ ಕ್ಲಾಸು ಅಥವಾ 12ನೇ ಕ್ಲಾಸ್ವರೆಗೂ ಇಟ್ಕೊಳ್ತೀವಿ. ಅದ್ರ ನೆಕ್ಸ್ಟು PUC ಮತ್ತು ಡಿಗ್ರಿ ಕಾಲೇಜ್ ಕೂಡ ನಮ್ಮಲ್ಲಿ ಕಾಲೇಜ್ ಮಕ್ಕಳಿಗೆ ಹಾಸ್ಟೆಲ್ಗಳಿದ್ದಾವೆ. ಶಿವಮೊಗ್ಗ ಸಿಟಿಲಿದೆ. ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಬೇರೆ ಬೇರೆ ಹಾಸ್ಟೆಲ್ಗಳು ಇರ್ತವೆ. ಅವರಿಗೂ ಕೂಡ ನೀವು ಅಲ್ಲೇ ತೊಗೊಂಡು ಬಿಟ್ಟರೆ ಎಲ್ಲ ಫೆಸಿಲಿಟಿ ಕೊಡ್ತೀವಿ. ಯೂನಿಫಾರ್ಮ್ ಒಂದೇ ಇರಲ್ಲ ಅಷ್ಟೇ. ಈ ಬೆಡ್ಡಿಂಗ್ಸು, ಕಾರ್ಟು ಎಲ್ಲವೂ ಇರುತ್ತೆ. ಯೂನಿಫಾರ್ಮ್ ಮಾತ್ರ ಇರಲ್ಲ. ಯೂನಿಫಾರ್ಮ್ ನೀವು ಕೊಡಿಸ್ತೀವಿ. ಅದು ಬಿಟ್ಟು ಮಿಕ್ಕಿದ ಎಲ್ಲ ಯೋಜನೆಗಳು ಅಥವಾ ಇಲ್ಲೇನು ಸಿಗ್ತವೆ ಅದೆಲ್ಲ ಬೆನಿಫಿಟ್ಗಳು, ಸೋಪು, ಮೆಡಿಸಿನ್ ಎವ್ರಿಥಿಂಗ್ ಅವ್ರಿಗೂ ಸಿಗುತ್ತೆ. ಆಮೇಲೆ ಪ್ರತಿಭಾವಂತ ವಿದ್ಯಾರ್ಥಿಗಳು SLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಮೆಡಿಕಲ್, ಇಂಜಿನಿಯರಿಂಗ್ ಹೋಗುವಂಥ ಮಕ್ಕಳಿಗೆ ಪ್ರೈಸ್ ಮನಿ ಅಂತ ಕೊಡ್ತೀವಿ. SLC ಮಕ್ಕಳಿಗೆ 60%ಗಿಂತ 60ರಿಂದ 75%ಗೆ 7,500 ರೂಪಾಯಿ, 35ಗಿಂತ ಜಾಸ್ತಿ 90, 100% ತನಕ ತಗೊಂಡೋದ್ರೆ 15,000 ರೂಪಾಯಿ, PUC ಅವರಿಗೆ 20,000, ಡಿಗ್ರಿ ಮಕ್ಕಳಿಗೆ 25,000, ಮಾಸ್ಟರ್ ಡಿಗ್ರಿ ಅಥವಾ MA, MEd ಅಂಥದ್ದೆಲ್ಲ ಮಾಡಿದರೆ 30,000, ಮೆಡಿಕಲ್ ಮಾಡೋದು 35,000 ನಾವು ಬೆನಿಫಿಟ್ ಕೊಡ್ತೇವೆ. ಮತ್ತು ಇಡೀ ಶಿವಮೊಗ್ಗ ಜಿಲ್ಲೆಗೆ ಹೈಯೆಸ್ಟ್ ST ಕಮ್ಯುನಿಟಿ ಮಗು ಯಾವುದು ಪೂರ್ತಿ ಹೈಯೆಸ್ಟ್ ಸ್ಕೋರ್ ಬರುತ್ತೆ SLCನಲ್ಲಿ ಆ ಮಗು 1 ಲಕ್ಷ ಬೆನಿಫಿಟ್ ಕೊಡುವಂಥ ಒಂದು ಯೋಜನೆ. ಅದರ ಜೊತೆಗೆ ಪುಸ್ತಕ ಭಂಡಾರ ಅಂತ ಇದೆ. ಅದನ್ನ ಏನಂದ್ರೆ ಕಾಲೇಜುಗಳಲ್ಲಿ ನಾವು ಮಕ್ಕಳಿಗೆ ಲೈಬ್ರರಿ ಪುಸ್ತಕಗಳನ್ನು ನಾವೇ ಇಟ್ಟಿರ್ತೀವಿ. ಆ ಮಗು ಎಕ್ಸಾಮ್ ಮುಗಿಯೋವರೆಗೂ ಪುಸ್ತಕಗಳನ್ನು ಬಳಸ್ಕೋಬಹುದು. ಪ್ರತಿ ಶಾಲೆನಲ್ಲಿ ಅಥವಾ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಟೈಮಿಗೆ ಕೊಡಲ್ಲ, ವಾಪಸ್ ಕೊಟ್ಟರೆ ಮಾತ್ರ ಅಡ್ಮಿಷನ್ ಟಿಕೆಟ್ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ನಮ್ಮಲ್ಲಿ ಆ ಯೋಜನೆ ಇಲ್ಲ. ಪುಸ್ತಕ ಭಂಡಾರ ಸ್ಕೀಮ್ನಲ್ಲಿ ಯಾವ ಮಗು ತಗೊಳುತ್ತೆ ಆ
ಎಕ್ಸಾಮ್ ಮುಗಿಯೋ ತನಕ ಇಟ್ಕೊಂಡು ಮುಗಿದ ಮೇಲೆ ವಾಪಸ್ ಕೊಡ್ಬೋದು ಪುಸ್ತಕ. ನೀವು ಪರ್ಸನಲಿ ಖರೀದಿ ಮಾಡೋ ಅವಶ್ಯಕತೆ ಇರಲ್ಲ. ಪುಸ್ತಕ ಭಂಡಾರದಲ್ಲಿ ಯೋಜನೆಗಳಲ್ಲಿ ನಾವೇನು ಪುಸ್ತಕ ಇಟ್ಟಿದ್ದೀವಿ ಆ ಪುಸ್ತಕನ ಎಕ್ಸಾಮ್ ತನಕ ಬಳಸ್ಕೋಬಹುದು. ಅದರ ಜೊತೆಗೆ ಕಾನೂನು ಪದವೀಧರರು ಇಷ್ಟೋ ತನಕ ಅವ್ರು ಇಬ್ಬರು ಹೇಳಿದರು, ಆ ಥರ ನಮ್ಮಲ್ಲೂ ಕೂಡ ಈ ಸ್ಕೀಮ್ ಇದೆ. ಹೊಸದಾಗಿ ಕಾನೂನು ಮಾಡ್ಕೊಂಡಿರೋಂಥ ಅಂದರೆ ಲಾ ಗ್ರಾಜುಯೇಟ್